ಎಲ್ಲ ಹಿಂದೂಗಳು ಸೋದರರು. ಯಾವುದೇ ಹಿಂದುವಿನಲ್ಲಿ ಮೇಲು ಕೀಳು ಎನ್ನುವ ಭೇದ ಭಾವ ಇಲ್ಲ. ಇದನ್ನ ಸಮಾಜದಲ್ಲಿ ನಾವು ಅಳವಡಿಸಿದಾಗ ಮಾತ್ರ ಹಿಂದೂ ಸಮಾಜ ಸದೃಢವಾಗಿ ನಿಲ್ಲೋದಕ್ಕೆ ಸಾಧ್ಯವಿದೆ. ನನ್ನದು ನನ್ನ ಸಂಸ್ಕೃತಿ ಇದ್ರ ಬಗ್ಗೆ ನಮ್ಮ ಮಕ್ಕಳಿಗೆ ತಿಳಿಸುವಂತದ್ದಾಗಬೇಕಾಗಿದೆ. ಯಾಕಂದ್ರೆ ಹಿಸ್ಟ್ರಿ ಪುಸ್ತಕದಲ್ಲಿ ಮೊಘಲರ ಆಳ್ವಿಕೆ 25 ಪೇಜ್ ಇದೆ. ಅದೇ ನಮ್ಮ ಹಂಪಿ ವಿಜಯನಗರದ ಸಾಮ್ರಾಜ್ಯ 2 ಪೇಜ್ ಇದೆ. ದೈಹಿಕವಾದಂತ ಗುಲಾಮಗಿರಿಯಿಂದ ಹೊರಗೆ ಬಂದಿದ್ದೀವಿ. ಮಾನಸಿಕ ಗುಲಾಮಗಿರಿಯಿಂದ ಇವತ್ತು ಹೊರಗೆ ಬರಬೇಕಾಗಿದೆ. ಪ್ರಪಂಚದ ಯಾವ ರಾಷ್ಟ್ರಕ್ಕೂ ಹೋದರೆ ಸಿಗದೇ ಇದ್ದಂತ ಕೋಶಂಟ್ ಈ ರಾಷ್ಟ್ರದಲ್ಲಿ ನಿಮಗೆ ಸಿಗುತ್ತೆ. ಅದನ್ನೇ EQ ಮತ್ತು CQ ಅಂತ ಕರಿತೀವಿ. ಇಮೋಷನಲ್ ಕೋಶಂಟ್, ಕಲ್ಚರಲ್ ಕೋಶಂಟ್ ಅಂತ ಕರಿತೀವಿ. ಅದನ್ನ ಕೆಸರು ಗೆದ್ದೆಗಳಿಂದ, ಗಿರಣಿ ಯಂತ್ರಗಳಿಂದ, ತೆಂಗು ಕಂಗಿನ ಚಾಮರಗಳಿಂದ, ತೆನೆ ಹೊಡೆದ ಪಚ್ಚೆ ಪೈರಿನ ಮೈ ಪುಲಕಿದಿಂದ ಆ ಸಂಗೀತದ ಶ್ರುತಿ ಸ್ಮರಿಸಿ ಬರಬೇಕಾಗಿದೆ. ನಮ್ಮ ಯೋಗ, ನಮ್ಮ ಆಧ್ಯಾತ್ಮ, ನಮ್ಮಲ್ಲಿರುವ ಒಳ್ಳೆತನದಿಂದ ಇಡೀ ವಿಶ್ವ ನಮ್ಮೆಡೆ ಕಾಣ್ತಾ ಇದೆ. ಈಗ ಆ ವಿಶ್ವಕ್ಕೆ ನಮ್ಮೆಡೆ ಅವ್ರು ನೋಡ್ತಾ ಇರ್ಬೇಕಾದ್ರೆ ನಾವು ಅದಕ್ಕೆ ತಯಾರಾಗಿರ್ಬೇಕಲ್ಲ. ಇಡೀ ಕರ್ನಾಟಕದಲ್ಲಿ ಜನವರಿ 18ರಿಂದ ಫೆಬ್ರವರಿ 8ನೇ ತಾರೀಕಿನವರೆಗೆ 2000ಕ್ಕಿಂತ ಹೆಚ್ಚು ಈ ರೀತಿಯಾದಂತಹ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ನಾನು ಈಗ ಮಾತಾಡೋ ಹೊತ್ತಿಗೆ ಬೆಂಗಳೂರಿನಲ್ಲಿ 40-50 ಕಡೆ ಈ ಕಾರ್ಯಕ್ರಮ ನಡೀತಾ ಇದೆ. ಕಾರಣ ಏನು? ಅದಕ್ಕೆ ಒಂದು ಮುಖ್ಯ ಕಾರಣ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ 100ನೇ ವರ್ಷವನ್ನ ಈ ವರ್ಷ ಆಚರಿಸ್ತಾ ಇದೆ. ಸಂಘ ಸ್ಥಾಪನೆ ಮಾಡಿದಂತಹ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅವರು 1925ನೇ ಇಸ್ವಿಯಲ್ಲಿ ನಾಗ್ಪುರದ ಮೊಯಿತೆವಾಡೆಯಲ್ಲಿ ಸಂಘವನ್ನ ಪ್ರಾರಂಭಿಸಬೇಕಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಡಾಕ್ಟರ್ ಜಿ ಗೊತ್ತಿತ್ತು ಭಾರತಕ್ಕೆ ಸ್ವಾತಂತ್ರ್ಯ ಬರುತ್ತೆ, ಇವತ್ತಲ್ಲ ನಾಳೆ ಬ್ರಿಟಿಷರು ಭಾರತವನ್ನು ಬಿಟ್ಟು ತೊಲಗ್ತಾರೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಈ ದೇಶದ ಸಂಸ್ಕಾರ, ಸಂಸ್ಕೃತಿ, ಸನಾತನ ಧರ್ಮ ಉಳಿಯೋದು ಹೇಗೆ ಅನ್ನೋದ್ರ ಬಗ್ಗೆ ಕಾಳಜಿ ಇತ್ತು. ಈ ದೇಶದ ಸಂಸ್ಕೃತಿ, ಈ ಮಣ್ಣಿನ ಸಂಸ್ಕಾರ ಉಳಿಸಬೇಕಾದ್ರೆ ಮುಖ್ಯವಾಗಿ ವ್ಯಕ್ತಿ ನಿರ್ಮಾಣದ ಮೂಲಕ, ವ್ಯಕ್ತಿಯಲ್ಲಿರ್ತಕ್ಕಂಥ ವ್ಯಕ್ತಿತ್ವವನ್ನು ಬದಲಾವಣೆಯ ಮೂಲಕ ಮಾತ್ರ ಸಾಧ್ಯ ಅನ್ನೋದು ಡಾಕ್ಟರ್ ಜಿ ಕಂಡುಕೊಂಡಿದ್ರು. ಆದ್ರಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮ್ಯಾನ್ ಮೇಕಿಂಗ್ ಮಿಷನ್ ಅನ್ನ 1925ನೇ ಇಸ್ವಿ ವಿಜಯದಶಮಿ ದಿನ ಪ್ರಾರಂಭ ಆಯಿತು. ನಾನೀಗ ಒಂದು 4-5 ವರ್ಷದ ಹಿಂದೆ ಈಗಿನ ಸಂಘದ ಸರಸಂಘ ಚಾಲಕರಾದಂಥ ಡಾಕ್ಟರ್ ಮೋಹನ್ ಭಾಗವತ್ ಅವ್ರ ಜೊತೆ ಅನುಚರಣೆಗೋಸ್ಕರ ಪುಟ್ಟಪರ್ತಿಗೆ ಹೋಗಿದ್ದೆ. ಪುಟ್ಟಪರ್ತಿಗೆ ಹೋಗಿ ಬರುವಂತ ಸಂದರ್ಭದಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ಪುಟ್ಟಪರ್ತಿಯಲ್ಲಿ ಬಹಳ ದೊಡ್ಡ ಒಂದು ಆಸ್ಪತ್ರೆ ಇದೆ, ಉಚಿತವಾಗಿ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಆಸ್ಪತ್ರೆ. ಹೊರಗಡೆ ಬಂದು ಕಾರಲ್ಲಿ ಕೂತ್ವಿ. ನನ್ನ ಜೊತೆ ಇದ್ದಂತ ಇನ್ನೊಬ್ಬರು ಸ್ವಯಂ ಸೇವಕರು ಡಾಕ್ಟರ್ ಮೋಹನ್ ಭಾಗವತ್ ಅವ್ರ ಹತ್ರ ಒಂದು ಪ್ರಶ್ನೆ ಕೇಳಿದ್ರು. ಹಮ್ ಇತನಾ ಬಡ ಹಾಸ್ಪಿಟಲ್ ನಿರ್ಮಾಣ ಕರ್ನಾ ಹೈ, ಕಬ್ ಕರೆಂಗೆ ಅಂತ ಕೇಳಿದ್ರು. ಅದಕ್ಕೆ ಮೋಹನ್ ಜಿ ಕೊಟ್ಟ ಉತ್ತರ, ಆಸ್ಪತ್ರೆ ನಿರ್ಮಾಣ ಮಾಡೋ ಕೆಲಸ ನಾವೊಂದಲ್ಲ, ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂತ ವ್ಯಕ್ತಿ ನಿರ್ಮಾಣ ಇದೆಯಲ್ಲ, ಆ ಸೇವಾ ಮನೋಭಾವ ಇರತಕ್ಕಂಥ ವ್ಯಕ್ತಿಯನ್ನ ನಿರ್ಮಾಣ ಮಾಡತಕ್ಕಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೆಲಸ ಅಂತ ಹೇಳಿದ್ರು. ಕಳೆದ 100 ವರ್ಷದಿಂದ ಸಂಘ ಇದನ್ನೇ ಮಾಡ್ಕೊಂಡು ಬಂದಿದೆ. ಬಂಧುಗಳೇ, ತುಂಬಾ ಜನ ಹೇಳ್ತಾರೆ ಹಿಂದುತ್ವ ಇದೆಲ್ಲ ದೇಶಕ್ಕೆ ಮಾರಕ ಅಂತ ಹೇಳ್ತಾರೆ. ಮತ್ತೆ ಈ ಪದಗಳು ಹುಟ್ಟುಕೊಂಡಿದ್ದು ನಿನ್ನೆ ಮೊನ್ನೆ ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ ಸಾವರ್ಕರ್ ಹುಟ್ಟಿಸಿದ್ರು ಈ ಪದವನ್ನ ಅಂತ ಹೇಳಿ. ಇಲ್ಲ, ಹಿಂದುತ್ವ ಅನ್ನತಕ್ಕಂಥದ್ದು ಈ ಮಣ್ಣಿನ ಮೂಲ ಗುಣ, ಸನಾತನ ಧರ್ಮ ಇದನ್ನ ಹೇಳ್ಕೊಂಡು ಬಂದಿದೆ. ಇದು ಸಾವಿರಾರು ವರ್ಷಗಳಿಂದ ಈ ದೇಶದಲ್ಲಿ ಒಂದು ಚೈತನ್ಯ ಭರಿತವಾದಂತ ಶಕ್ತಿಯನ್ನ ಕೊಡ್ತಾ ಬಂದಿದೆ ಅನ್ನೋದನ್ನು ನಾವು ಮರಿಬಾರದು. ಇಷ್ಟೆಲ್ಲ 1000 ವರ್ಷಗಳ ಇತಿಹಾಸ ಇದ್ದಂತ ದೇಶ ಯಾಕೆ 1000 ವರ್ಷಗಳ ಕಾಲ ಮೊಘಲರು, ಡಚ್ಚರು, ಪೋರ್ಚುಗೀಸರು, ಫ್ರೆಂಚರು, ಬ್ರಿಟಿಷರ ಆಡಳಿತಕ್ಕೆ ಒಳಪಡ್ತು ಅಂತ ಹೇಳಿದ್ರೆ, ಒಬ್ಬ ಕವಿ ಬಹಳ ಚೆನ್ನಾಗಿ ಹೇಳ್ತಾನೆ, 3 ಸಾಗರ 100 ಮಂದಿರ, ದೈವ 1000 ಇದ್ದೊಡೆ, ಗಂಗೆ ಇದ್ದೊಡೆ, ಸಿಂಧು ಇದ್ದೊಡೆ, ಗಿರಿ ಹಿಮಾಲಯವಿದ್ದೊಡೆ, ಶಾಸ್ತ್ರವಿದ್ದೊಡೆ, ವೇದವಿದ್ದೊಡೆ, ಘನ ಪರಂಪರೆ ಇದ್ದೊಡೆ, ಏನು ಸಾರ್ಥಕ, ಮನೆಯ ಮಕ್ಕಳೇ ನಿದ್ರಿಸುತ್ತಿದ್ದರೆ. ನಾವೆಲ್ಲ ನಿದ್ರೆ ಮಾಡ್ತಾ ಇದ್ವಿ. ಆದ್ರಿಂದ 1000 ವರ್ಷದ ಗುಲಾಮಗಿರಿಯಲ್ಲಿದ್ವಿ ನಾವು. ಆ ಗುಲಾಮಗಿರಿಯಿಂದ ಹೊರಗೆ ಬಂದಿದ್ದೀವಿ. ದೈಹಿಕವಾದಂತ ಗುಲಾಮಗಿರಿಯಿಂದ ಹೊರಗೆ ಬಂದಿದ್ದೀವಿ. ಮಾನಸಿಕ ಗುಲಾಮಗಿರಿಯಿಂದ ಇವತ್ತು ಹೊರಗೆ ಬರಬೇಕಾಗಿದೆ.
ಕಳೆದ ಒಂದು ದಶಕದಿಂದ ಆ ಮಾನಸಿಕ ಗುಲಾಮಗಿರಿಯಿಂದ ಹೊರಬರ್ತಕ್ಕಂಥ ಕೆಲಸ ನಡೀತಾ ಇದೆ, ಪ್ರತಿನಿತ್ಯ ನಡೀತಾ ಇದೆ. ಭಾರತ ಒಂದು ಸದೃಢ ರಾಷ್ಟ್ರವಾಗಿ ಮುಂದೆ ನುಗ್ತಾ ಇದೆ. ಬಂಧುಗಳೇ, ಕಳೆದ ಹೋದ ವರ್ಷ 2025, 26 ನಾವೆಲ್ಲ ನೆನಪಿಟ್ಕೊಳ್ಳುವಂತ ಹಲವು ಕಾರ್ಯಗಳು ನಡೆದಿದೆ. ನಾವೆಲ್ಲ ಪುಣ್ಯ ಮಾಡಿದ್ದೀವಿ ಈ ಒಂದು ಕಾಲಘಟ್ಟದಲ್ಲಿ ದೇಶದ ಪ್ರಜೆಯಾಗಿ ಹುಟ್ಟೋದಕ್ಕೆ ಅನ್ನೋದು ಮರಿಬೇಡಿ. 500 ವರ್ಷದ ದಾಸ್ಯದ ಸಂಕೇತವಾದಂತಹ ರಾಮ ಮಂದಿರದ ಪುನರ್ನಿರ್ಮಾಣದ ನಂತರ ಕಳೆದ ವರ್ಷ ಧರ್ಮಧ್ವಜವನ್ನ ಹಾರಿಸಿದಂತಹ ವರ್ಷ ಅನ್ನೋದನ್ನು ಮರಿಬೇಡಿ. ಕೇವಲ ಅಷ್ಟೇ ಅಲ್ಲ, ನಾನು ಪ್ರತಿ ವರ್ಷ ಅಮರನಾಥ್ ಯಾತ್ರೆಗೆ ಹೋಗ್ತೀನಿ. 2016ನೇ ಇಸ್ವಿಯಿಂದ ಪ್ರತಿ ವರ್ಷ ಹೋಗ್ತೀನಿ. ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗ್ತೀನೋ ಇಲ್ವೋ, ಅಮರನಾಥದಲ್ಲಿರುವ ನನ್ನ ಶಿವನನ್ನ ನೋಡ್ಲಿಕ್ಕೆ ಹೋಗ್ತೀನಿ. ನನ್ನ ಶಿವ ಯಾರು ಗೊತ್ತಾ? ಅಲ್ಲಿ 2016ನೇ ಇಸ್ವಿಯಲ್ಲಿ ಅಮರನಾಥ್ ಯಾತ್ರೆಗೆ ಹೋಗುವಂತ ಸಂದರ್ಭದಲ್ಲಿ, ಬೆಟ್ಟ ಹತ್ತುವಂತ ಸಂದರ್ಭದಲ್ಲಿ, ಬೆಟ್ಟದ ತುದಿಯ ಒಂದು ಕಲ್ಲಿನ ಮೇಲೆ 25 kg ಗನ್ನು ಮತ್ತೆ ಬ್ಯಾಗ್ ಅನ್ನ ಹಿಡಿದು ನಿಂತಹ ಅರುಣಾಚಲ್ ಪ್ರದೇಶದ ಒಬ್ಬ ಸೈನಿಕ ನನ್ನ ಹತ್ರ ಕೇಳ್ತಾನೆ, ಅಪ್ಪ ಭೋಲೆನಾಥ್ ಕ ದರ್ಶನ್ ಹೋಗಿಯಾ ಅಂತ ಕೇಳ್ತಾನೆ. ಕಷ್ಟದಲ್ಲಿ ನಿಂತಂತ ಸೈನಿಕ, ನಾನು ಕಷ್ಟದಲ್ಲಿದ್ದೀನಿ ಅಂತ ಹೇಳಲಿಲ್ಲ, ನಿಮ್ಮ ಸುಖ ಹೇಗಿದೆ, ನೀವು ದರ್ಶನ ಆಯ್ತಾ ಅಂತ ಕೇಳ್ತಾನೆ. ಆ ಶಿವನ ದರ್ಶನ ಮಾಡ್ಲಿಕ್ಕೆ ಪ್ರತಿ ವರ್ಷ ನಾನು ಅಮರನಾಥ್ಗೆ ಹೋಗ್ತೀನಿ. 1962ನೇ ಯುದ್ಧದಲ್ಲಿ ಈ ಬಾರಿ ಹೋದಾಗ ಆ ಜಾಗಕ್ಕೆ ಹೋಗಿ ಬಂದೆ, ಹೇಗಿದೆ ನೋಡೋಣ ಅಂತ ಹೇಳಿ. ನೆನಪಿಟ್ಕೊಳ್ಳಿ, 1962ನೇಯ ಭಾರತ ಮತ್ತು ಚೈನಾ ವಿರುದ್ಧದ ಯುದ್ಧದಲ್ಲಿ ನಮ್ಮ ಸೈನಿಕರಿಗೆ ಹಾಕೊಳ್ಳಿಕ್ ಬೂಟ್ ಇರಲಿಲ್ಲ, ಕೈಗೆ ಗ್ಲೌಸ್ ಇರಲಿಲ್ಲ, ಸರಿಯಾದ ಶಸ್ತ್ರ ಇರಲಿಲ್ಲ, ಸಿಂಗಲ್ ಶಾಟ್ ಗನ್ ಕೊಟ್ಟಿದ್ರು. ಈ ವರ್ಷ ರಿಜಾಂಗ್ಲಾ ಅನ್ನುವಂತ ಜಾಗಕ್ಕೆ ಹೋಗಿದ್ದೆ. 62ರ ಯುದ್ಧ ನಡೆದ ಜಾಗ. ಅಲ್ಲೊಂದು ರಿಜಾಂಗ್ಲಾ ವಾರ್ ಮೆಮೋರಿಯಲ್ ಅಂತ ಇದೆ, ಯುದ್ಧ ಸ್ಮಾರಕ. ಆ ಯುದ್ಧ ಸ್ಮಾರಕದ ಒಂದೊಂದು ಅಲ್ಲಿ ಇಟ್ಟಿರ್ತಕ್ಕಂಥ ಪ್ರದರ್ಶಿನಿಯನ್ನ ನೋಡಿದ್ರೆ ಎಂತ ಕಲ್ಲು ಹೃದಯ ಕೂಡ ಕರಗಿ ನೀರು ಬರುತ್ತೆ ಸ್ವಾಮಿ ಕಣ್ಣಿನಲ್ಲಿ. ಗ್ಲೌಸ್ ಇರಲಿಲ್ಲ, ಶೂ ಇರಲಿಲ್ಲ. ಆದರೆ ಒಬ್ಬ ಮಹಾನ್ ನಾಯಕ, ನಮ್ಮ ಸೇನೆಯ ಒಬ್ಬ ಅಧಿಕಾರಿ ಮೇಜರ್ ಸೈತಾನ್ ಸಿಂಗ್, ಹೆಸರಿಗೆ ತಕ್ಕಂತ ಪಾಕಿಸ್ತಾನಕ್ಕೆ ಚೈನಾಗೆ ಸೈತಾನ್ ಆಗಿದ್ರು ಅವರು 120 ಜನರನ್ನ ಕರ್ಕೊಂಡು ರಿಜಾಂಗ್ಲಾ ಯುದ್ಧದಲ್ಲಿ ಹೋರಾಟ ಮಾಡ್ತಾರೆ. ರಾಜಸ್ಥಾನದ ರಜಪೂತ್ ಏನ್ ಗೊತ್ತಾ ಅವರ ಧ್ಯೇಯ ವಾಕ್ಯ? ಯುದ್ಧಕ್ಕೆ ಹೋದ್ರೆ ಒಂದು ಗೆದ್ದು ವಿಜಯ ಪತಾಕೆ ಹಾರಿಸಿ ಬರಬೇಕು, ಇಲ್ಲ ಆದ್ರೆ ಅಲ್ಲೇ ಹುತಾತ್ಮರಾಗಬೇಕು ಅಂತ. ಮೇಜರ್ ಸೈತಾನ್ ಸಿಂಗ್ ಗೊತ್ತಿತ್ತು, ನಾನು ವಾಪಸ್ ಬರೋದಿಲ್ಲ. 120 ಜನ 2000 ಚೀನಿ ಸೈನಿಕರ ವಿರುದ್ಧ ಹೋರಾಟ ಮಾಡಬೇಕಾಗಿದೆ, ಆದ್ರೆ ತಾಯಿ ಭಾರತಿಗೋಸ್ಕರ ಮಾಡ್ತೀನಿ ಅಂತ ಆ 120 ಸೈನಿಕರನ್ನ ಕರ್ಕೊಂಡು 20,000 ಅಡಿ ಇರ್ತಕ್ಕಂಥ ಬೆಟ್ಟ ಹತ್ತುತ್ತಾರೆ. ನಾನು ಹೋಗಿದ್ದು ಜುಲೈಯಲ್ಲೇ ನನ್ನ ಜೊತೆ ಬಂದವರು ಉಸಿರಾಡಕ್ ಆಗ್ತಿರ್ಲಿಲ್ಲ. 40% ಆಕ್ಸಿಜನ್ ಇರುವಂತ ಜಾಗ. ಅಂತ ಪ್ರದೇಶದಲ್ಲಿ ಚಳಿಗಾಲದಲ್ಲಿ -40 ಡಿಗ್ರಿಯಲ್ಲಿ 1.5 ತಿಂಗಳು 2000 ಚೀನಿ ಸೈನಿಕರ ವಿರುದ್ಧ ಯುದ್ಧವನ್ನು ಮಾಡ್ತಾರೆ. 120 ಜನರಲ್ಲಿ 115 ಜನ ಅಲ್ಲೇ ಹುತಾತ್ಮರಾಗ್ತಾರ್ರಿ ಮೇಜರ್ ಸೈತಾನ್ ಸಿಂಗ್ ಜೊತೆ. ಅವರ ಹೆಣ ಸಿಕ್ಕಿದ್ದು 2 ತಿಂಗಳು ಆದ್ಮೇಲೆ. ಯಾತಕ್ಕೋಸ್ಕರ ಅವರು ನನಗೆ ನಿಮ್ಗೆ ಪ್ರಾಣ ಕೊಟ್ರು ಯೋಚನೆ ಮಾಡಿ. ಅವರು ನಿಮ್ ತರ ಇಲ್ಲೇ ಎಲ್ಲೋ ಮೋಜು ಮಾಡ್ಕೊಂಡು ಇರ್ಬೋದಿತ್ತಲ್ಲ, ಯಾಕೆ ಅಲ್ಲಿ ಹೋಗಿ ಅವ್ರು ನಮಗೋಸ್ಕರ ಪ್ರಾಣ ಕೊಟ್ರಂದ್ರೆ ಆ ಪರಮವಾದ ಭಕ್ತಿ ಭಾರತ ಮಾತೆಯ ಮೇಲಿತ್ತು, ಈ ದೇಶದ ಪ್ರಜೆಗಳ ಮೇಲಿತ್ತು. ಆದ್ರಿಂದ ಅವರು ಪ್ರಾಣ ಕೊಟ್ಟರು ಅನ್ನೋದು ನೆನಪು ಮಾಡ್ಕೊಳ್ಳಿ. ನಾನು ಹೇಳಿದೆ, ಆಗಿನ ಪರಿಸ್ಥಿತಿ ಹಾಗಿತ್ತು, ಇವತ್ತಿನ ಪರಿಸ್ಥಿತಿ ಹಾಗಿಲ್ಲ. 2025 ಮೇ 7ನೇ ತಾರೀಕಿನಿಂದ 11ನೇ ತಾರೀಕು ಭಾರತದ ಸೇನೆಯ ಶಕ್ತಿ ಏನೆಂಬುದನ್ನ ಪ್ರಪಂಚಕ್ಕೆ ತೋರಿಸಿದ್ದು ನಮ್ಮ ಸೇನೆ. ಮೇ 7ನೇ ತಾರೀಕು ಮಧ್ಯರಾತ್ರಿ 12 ಗಂಟೆಗೆ 23 ನಿಮಿಷಗಳಲ್ಲಿ 9 ಭಯೋತ್ಪಾದಕರ ತಾಣವನ್ನ ನುಚ್ಚು ನೂರು ಮಾಡಿದ ಸೇನೆ ಭಾರತೀಯ ಸೇನೆ ಅನ್ನೋದನ್ನು ಮರಿಬೇಡಿ. ಮೇ 10, 11ರ ಮಧ್ಯರಾತ್ರಿಯಲ್ಲಿ ಒಂದು ನ್ಯೂಕ್ಲಿಯರ್ ರಾಷ್ಟ್ರ ಪಾಕಿಸ್ತಾನದ 11 ಏರ್ ಬೇಸ್ ಅನ್ನ ಸರ್ವನಾಶ ಮಾಡಿದಂತಹ ಸೇನೆ ಯಾವುದಾದ್ರೂ ಇದ್ರೆ ಅದು ಭಾರತೀಯ ಸೇನೆ ಆಪರೇಷನ್ ಸಿಂಧೂರ್ ಮೂಲಕ ಮಾಡಿತ್ತು. 62ರಲ್ಲಿ ಗನ್ ಇರಲಿಲ್ಲ, ಇವತ್ತು ಶಸ್ತ್ರ ನಮ್ಮದೇ ಬ್ರಹ್ಮೋಸ್, ನಮ್ಮದೇ ಆಕಾಶ್, ನಮ್ಮದೇ ನಾಗಾಸ್ತ್ರ, ನಮ್ಮದೇ ಅಗ್ನಿ ಶಸ್ತ್ರ ನಮ್ಮ ಹತ್ರ ಇದೆ. ಯಾವ ವೈರಿ ಬಂದು ನಿಂತರೂ ಅವರನ್ನ ಸದೆ ಬಡಿತಕ್ಕಂತ ಶಕ್ತಿ ನಮ್ಮ ಸೇನೆಗೆ ಇವತ್ತು ದೊರಕಿದೆ.
ಈ ಸೇನೆ ಏನೆಂಬುದನ್ನು ಪ್ರಪಂಚಕ್ಕೆ ತೋರಿಸ್ಕೊಟ್ಟಿದೆ. ಕೇವಲ ಒಂದು ಸೇನಾ ಶಕ್ತಿಯಿಂದ ಒಂದು ರಾಷ್ಟ್ರವನ್ನು ನಡೆಸಬಹುದಾ? ಇಲ್ಲ. ರಾಷ್ಟ್ರದ ಜನತೆಗೂ ಕೂಡ, ಸಾಮಾನ್ಯ ಜನರಿಗೂ ಕೂಡ ಈ ರಾಷ್ಟ್ರದ ಬಗ್ಗೆ ಅಭಿಮಾನ ಇರಬೇಕು. ನಮ್ಮಲ್ಲಿ ತುಂಬಾ ಕೀಳರಿಮೆ ನಮ್ಮ ದೇಶದ ಬಗ್ಗೆ ತುಂಬಾ ಜನಕ್ಕಿದೆ. ನಮ್ಮ ಮಕ್ಕಳು ಅದನ್ನ ಗೇಲಿ ಮಾಡ್ತಾ ಇರ್ತಾರ್ರಿ ತುಂಬಾ ಸಲ, ನಮ್ಮ ಭಾರತ ದೇಶ ಬಹಳ ಕೆಳಮಟ್ಟದ ರಾಷ್ಟ್ರ ಅಂತ ಹೇಳಿ. ಮಾಡೋದಕ್ಕೆ ಹೋಗಬೇಡಿ. ಪ್ರಪಂಚದಲ್ಲಿ ಹೆಸರು ಹೇಳ್ತಕ್ಕಂಥ ರಾಷ್ಟ್ರಗಳು 180ರಿಂದ 85 ರಾಷ್ಟ್ರಗಳು. ಅದರಲ್ಲಿ 10 ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ರಾಷ್ಟ್ರಗಳು 16 ರಾಷ್ಟ್ರಗಳಿದೆ. ನಮ್ಮನ್ನು ನಾವು ಇನ್ನೊಂದು ಜೊತೆ ಕಂಪೇರ್ ಮಾಡಬೇಕಾದ್ರೆ ನಮಗೆ ಸಮಾನವಾಗಿ ಯಾರಿದಾರೋ ಅವ್ರ ಜೊತೆ ಕಂಪೇರ್ ಮಾಡಬೇಕು. ಕನ್ನಡದಲ್ಲಿ ಒಂದು ಗಾದೆ ಇದೆ, ಆನೆಗೂ ಆಡಿಗೂ ಈಡ ಅಂತ. ಆನೆ ಜೊತೆನೆ ಯುದ್ಧ ಮಾಡುತ್ತೆ, ಆಡ ಜೊತೆನೆ ಯುದ್ಧ ಮಾಡುತ್ತೆ. ಹೋಗಿ ಅಟ್ಲಾಸ್ ಅಲ್ಲಿ ದುರ್ಬಿನ್ ಹಿಡ್ಕೊಂಡ್ರು ಕಾಣಿಸ್ತೇ ಇದ್ದಂತ ಯಾವುದೋ ಬ್ರಿಟನ್ನು, ಯಾವುದೋ ಜರ್ಮನಿ ದೇಶದ ಜೊತೆಗೆ ನಮ್ಮನ್ನು ನಾವು ಹೋಲಿಸ್ಕೊಳ್ತೀವಲ್ಲ, ನಾಚಿಕೆ ಆಗ್ಬೇಕು ನಮಗೆ. ಆ 10 ಕೋಟಿಗಿಂತ ಜನಸಂಖ್ಯೆ ಇರ್ತಕ್ಕಂಥ ರಾಷ್ಟ್ರಗಳು ಯಾವುದು ಅಂತ ಹೇಳಿ ಹೆಸರು ಹೇಳಿದ್ರೆ ನೀವೇ ಆಶ್ಚರ್ಯ ಪಡ್ತೀರಾ. ಪಾಕಿಸ್ತಾನ, ಬಾಂಗ್ಲಾದೇಶ, ಈಜಿಪ್ಟ್, ಇಂಡೋನೇಷ್ಯಾ, ಈ ಎಲ್ಲ ರಾಷ್ಟ್ರಗಳಿಗಿಂತ ಸಮೃದ್ಧವಾದಂತ ರಾಷ್ಟ್ರ ಭಾರತ ಅನ್ನೋದನ್ನು ಮರಿಬೇಡಿ. ಭಾರತದ ಸಮೃದ್ಧತೆ ಕೇವಲ ಈ ದೇಶದ IQ ಮತ್ತು MQ ಇಂದ ಮಾತ್ರ ಅಲ್ಲ. ಒಂದು ರಾಷ್ಟ್ರದ ಸಂಪತ್ತು ಕೇವಲ ದೇಶದ IQ ಮತ್ತು MQ ಮಾತ್ರ ಅಲ್ಲ. IQ ಅಂದ್ರೆ ಇಂಟೆಲಿಜೆಂಟ್ ಕೋಶೆಂಟ್, MQ ಅಂದ್ರೆ ಮನಿ ಕೋಶೆಂಟ್. 2 ಕೋಶೆಂಟ್ಗಳಿದೆ. ಪ್ರಪಂಚದ ಯಾವ ರಾಷ್ಟ್ರಕ್ಕೂ ಹೋದರೆ ಸಿಗದೇ ಇದ್ದಂತ ಕೋಶೆಂಟ್ ಈ ರಾಷ್ಟ್ರದಲ್ಲಿ ನಿಮಗೆ ಸಿಗುತ್ತೆ. ಅದನ್ನೇ EQ ಮತ್ತು CQ ಅಂತ ಕರಿತೀವಿ. ಇಮೋಷನಲ್ ಕೋಶೆಂಟ್, ಕಲ್ಚರಲ್ ಕೋಶೆಂಟ್ ಅಂತ ಕರಿತೀವಿ ಅದನ್ನ. ಭಾವನಾತ್ಮಕವಾದಂತ ಆ ಸಂಬಂಧ. ಜೀವ ಇಲ್ಲದ ಕಲ್ಲಿಗೆ ಜೀವವನ್ನ ಕೊಟ್ಟು ಗರ್ಭಗುಡಿಯಲ್ಲಿಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡ್ತಕ್ಕಂಥ ಸಂಸ್ಕೃತಿ ನಮ್ಮದು. ಅದನ್ನು ಮರಿಬೇಡಿ. ಅಮೆರಿಕದಲ್ಲಿ ನಿಮ್ ಸ್ನೇಹಿತರು ಯಾರಿದ್ರೆ ಕೇಳಿ, ಪಕ್ಕದ ಮನೆಯವರು ಯಾರು ಅಂತ. 6 ತಿಂಗಳ ಹಿಂದೆ ಮುಖ ನೋಡಿದ್ದೆ, ನೋಡೋದಕ್ಕೆ ಯಾವನೋ ಚೈನಾದ ಒಂಥರ ಕಾಣಿಸ್ತಾನೆ ಅಂತ ಹೇಳ್ತಾರೆ. ನಮ್ಮ ಮನೇಲಿ ಹೋಗಿ ನಮ್ಮ ತಾಯಿ ಹತ್ರ ಕೇಳಿ ಪಕ್ಕದ ಮನೆಯವರು ಯಾರು ಅಂತ. ಪಕ್ಕದ ಮನೆ ಏನ್ರಿ, ಪಕ್ಕದ ರೋಡಲ್ಲಿ ಇವತ್ತು ಯಾರ ಮನೆಯಲ್ಲಿ ಏನ್ ಮಾಡಿದ್ರು, ಯಾವ್ದ್ರಲ್ಲಿ ಉಪ್ಪು ಕಮ್ಮಿ ಆಗಿತ್ತು, ಯಾವ್ದ್ರಲ್ಲಿ ಖಾರ ಜಾಸ್ತಿ ಆಗಿತ್ತು ಅಂತ ನಮ್ಮ ತಾಯಿ ಹೇಳ್ತಾರೆ. ಅದು ನಮ್ಮವರು, ನಾವೆಲ್ಲ ಒಂದು ಅನ್ನತಕ್ಕಂಥ ಭಾವನಾತ್ಮಕ ಸಂಬಂಧ. ಮರಿಬೇಡಿ ಅದನ್ನ. ಒಬ್ಬ IAS ಆಫೀಸರ್ ತನ್ನ ಹೆಂಡತಿ ಜೊತೆ ವಾಕಿಂಗ್ ಹೋಗ್ತಾ ಇದ್ದ ಅಂತೆ. ವಾಕಿಂಗ್ ಹೋಗುವಂತ ಸಂದರ್ಭದಲ್ಲಿ ಒಂದು ಮರದ ಮೇಲೆ ಒಂದು ಗೂಡು ಕಾಣಿಸ್ತು, ಹಕ್ಕಿ ಗೂಡು ಅವನ ಹೆಂಡತಿಗೆ. ಅವನು ಅನಿಸ್ತು, ಈ ಗೂಡನ್ನು ತಗೊಂಡು ಹೋಗಿ ನಮ್ಮನೆ ಪೋರ್ಟಿಕೋಗೆ ನೇತ್ ಹಾಕಿದ್ರೆ ನಮ್ಮನೆಗೆ ಎತ್ನಿಕ್ ಲುಕ್ ಬರುತ್ತೆ ಅಂತ. 365 ದಿನದಲ್ಲಿ ನಮ್ಮ ಮಕ್ಕಳು 364 ದಿನ ಹೊರದೋಗಿರೋ ಪ್ಯಾಂಟ್ ಹಾಕೊಂಡು ಹೋಗ್ತಾರೆ ಕಾಲೇಜ್ಗೆ. ಒಂದು ದಿನ ಎತ್ನಿಕ್ ಡೇ ಅಂತ ಹೇಳ್ಬಿಟ್ಟು ಆ ತಂದೆ ತಾಯಿಗೆ ಏನ್ ಕಷ್ಟ ಕೊಡ್ತಾರ್ರಿ. ಸೀರೆ ಉಡಿಸ್ಬೇಕಾದ್ರೆ ಆ ತಾಯಿ ಬೆಳಗಿನ ಜಾವ 3 ಗಂಟೆಗೆ ಹೇಳ್ಬೇಕು ಮಗಳಿಗೆ ಸೀರೆ ಉಡಿಸ್ಬೇಕಾದ್ರೆ. ಯಾಕಂದ್ರೆ ವರ್ಷದಲ್ಲಿ ಸೀರೆನೇ ಹುಟ್ಟಿರಲ್ಲ. ಇನ್ನು ಕೆಲವರು ದುಡ್ಡು ಕೊಟ್ಟು ಕರ್ಕೊಂಡ್ ಬರ್ತಾರೆ ಸೀರೆ ಉಡಿಸೋದಕ್ಕೆ. ಆ ಸೀರೆ ಉಟ್ಕೊಂಡು ಅವಳು ಹೋಗಿ ಕಾಲೇಜ್ಗೆ ಹೋಗಿ ವಾಪಸ್ ಬರೋವರೆಗೂ ತಂದೆ ತಾಯಿ ಟೆನ್ಷನ್, ಸರಿಯಾಗಿ ಬರ್ತಾಳ ಇಲ್ವಾ ಅಂತ ಹೇಳಿ. ನಮ್ಮ ಹುಡುಗರು ವೇಷ್ಟಿ ಉಟ್ಕೊಳ್ಳಿ ಅಂತ ಹೇಳಿದ್ರೆ ಅದನ್ನ ಯಾವ ರೀತಿ ಪ್ಲಾಸ್ಟಿಕ್ ಕವರ್ ತರ ಸುತ್ತಕೊಂಡು ನಡೆಯೋಕಾಗದೆ ಹೋಗ್ತಾರೆ. ಎತ್ನಿಕ್ ಡೇ 364 ದಿನ ಹಾಕೊಳ್ಳೋದೇನು, ಎಲ್ಲೆಲ್ಲ ಹರಿದೋಗ್ಬಾರ್ದು ಅಲ್ಲೆಲ್ಲ ಹರಿದೋಗಿರೋ ಪ್ಯಾಂಟ್. ಎಂತ ದುರಂತ ನಮ್ದು. ಆ ರೀತಿನೇ ಈ ಹೆಂಗಸಿಗೂ ಅನಿಸ್ತು, ನಮ್ಮನೆ ಆ ಗೂಡ್ ಹಾಕಿದ್ರೆ ನಮ್ಮ ಮನೆಗೆ ದೇಸಿ ಲುಕ್ ಬರುತ್ತೆ ಅಂತ. IAS ಆಫೀಸರು ಮರ ಹತ್ತಲ್ಲ, ಅಲ್ಲೇ ಹತ್ರ ಇದ್ದಂತ ಒಬ್ಬ ದನ ಮೇಯಿಸೋ ಹುಡುಗ ಕಾಣಿಸ್ತಾ ಅವನಿಗೆ. ಅವನನ್ನ ಕರೆದು ಕೇಳ್ದ, ನೋಡಪ್ಪ ಆ ಮರದ ಮೇಲೆ ಇದೆಯಲ್ಲ ಗೂಡನ್ನು ತಂದು ಕೊಡ್ತೀಯಾ ಅಂತ ಕೇಳ್ದ. ಆ ಹುಡುಗ ಒಂದ್ಸಲಿ ದುರ್ಗೊಟ್ಕೊಂಡು ನೋಡ್ಕೊಂಡು ಆಗೋದಿಲ್ಲ ಅಂದ. 50 ರೂಪಾಯಿ ಕೊಡ್ತೀನಿ ತಂದು ಕೊಡ್ತೀಯಾ ಅಂತ ಕೇಳ್ದ. ಇನ್ನೊಂದ್ಸಲಿ ದುರ್ಗೊಟ್ಕೊಂಡು ನೋಡ್ದ. ಇವನು ಅನಿಸ್ತು 50 ರೇಟ್ ಕಮ್ಮಿ ಆಗಿ ಇವಂದು ಜಾಸ್ತಿ ಆಗಿರ್ಬೇಕು ಅಂತ. 50 ಅಲ್ಲಪ್ಪ 500 ರೂಪಾಯಿ ಕೊಡ್ತೀನಿ, ಆ ಗೂಡು ತಂದು ಕೊಡ್ತೀಯಾ ಅಂತ ಹೇಳಿದ್ರೆ ಆ ಹುಡುಗ ಕೊಟ್ಟ, ಒಬ್ಬ ದನ ಮೇಯಿಸೋ ಹುಡುಗ ಕೊಟ್ಟ ಉತ್ತರವನ್ನು ನೆನ್ಪಿಟ್ಕೊಳ್ಳಿ. 500 ರೂಪಾಯಿ ಅಲ್ಲ ಸರ್, ನಿಮ್ಮ ಮನೆ ಬರೆದು ಕೊಟ್ಟರು ನಾನು ಅದನ್ನು ತಂದು ಕೊಡಲ್ಲ, ನಿಮ್ಗದೊಂದು ಶೋ ಪೀಸು ಸರ್. ಸಾಯಂಕಾಲ ತಾಯಿ ಹಕ್ಕಿ ಬರುತ್ತೆ ಸರ್, ಮರಿ ಹುಡ್ಕೊಂಡು ಬರುತ್ತೆ, ನಿಮ್ಗಷ್ಟು ಗೊತ್ತಾಗಿಲ್ವಾ ಅಂತ ಕೇಳದ. ಇದು ಭಾವನಾತ್ಮಕವಾದಂತ ಸಂಬಂಧ. ಎಲ್ಲದರಲ್ಲೂ ಜೀವವನ್ನು ಕಾಣ್ತಕ್ಕಂಥ, ಎಲ್ಲರೂ ನನ್ನವರೇ ಅನ್ನತಕ್ಕಂಥ ಭಾವನೆ ಇದೆಯಲ್ಲ, ಅದು ಈ ಮಣ್ಣಿನಲ್ಲಿ ಕಾಣಿಸುತ್ತೆ. ಇನ್ನೊಂದು ಕಲ್ಚರಲ್ ಕೋಶೆಂಟ್, ಸಾಂಸ್ಕೃತಿಕ ಸಂಪತ್ತು. ನಾನು ಸಾಂಸ್ಕೃತಿಕ ಸಂಪತ್ತು ಅಂತ ಹೇಳಿದ ತಕ್ಷಣ ಇನ್ ಕಣ್ಣಿನ ಎದುರುಗಡೆ ಬೇಲೂರು, ಹಳೇಬೀಡು, ಕೊನಾರ್ಕು, ಮತ್ತೊಂದು ಮಗದೊಂದು ಕಾಣಿಸ್ಬೋದು. ಆದ್ರೆ ಅದು ಮಾತ್ರ ಅಲ್ಲ, ಈ ದೇಶದಲ್ಲಿ 100 ಕಿಲೋಮೀಟರ್ ಭಾಷೆ ಬದಲಾಗುತ್ತೆ. ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಬೆಂಗಾಲಿ ಆಗಿರ್ಬೋದು,
ಬೆಂಗಳೂರಲ್ಲಿ ಮಾತಾಡೋ ಕನ್ನಡನೇ ಬೇರೆ, ಮಂಡ್ಯಾಗ ಹೋದ್ರೆ ಮಾತಾಡೋ ಕನ್ನಡನೇ ಬೇರೆ. ನಾನ್ ಬರೋದು ಕುಂದಾಪುರ ಅನ್ನೋಂಥ ಪ್ರದೇಶದಿಂದ, ನನ್ನ ಕನ್ನಡ ಕೇಳಿದ್ರೆ ಕಂಗಾಲಾಗ್ಬಿಡ್ತೀರ ನೀವು. ಭಾಷೆ ಮಾತ್ರ ಬದಲಾಗೋದಿಲ್ಲ, 100 ಕಿಲೋಮೀಟರ್ ವೇಷ ಕೂಡ ಬದಲಾಗುತ್ತೆ. ಒಂದ್ ಕಡೆ ವೇಷ್ಟಿ ಹಿಂಗ್ ಉಟ್ಕೊಂಡ್ರೆ ಇನ್ನೊಂದ್ ಕಡೆ ಇನ್ನೊಂದ್ ರೀತಿ ಉಟ್ಕೊಳ್ತಾರೆ, ಒಂದ್ ಕಡೆ ಕಚ್ಚೆ ಪಂಚೆ ಹಾಕೊಳ್ತಾರೆ, ಇನ್ನೊಂದ್ ಕಡೆ ಪೈಜಾಮ ಹಾಕೊಳ್ತಾರೆ, ಮತ್ತೊಂದು ಕಡೆ ಕೋಟ್ ಹಾಕೊಳ್ತಾರೆ, ಮತ್ತೊಂದ್ ಕಡೆ ಮುಂಡಾಸ್ ಹಾಕೊಳ್ತಾರೆ, ಮತ್ತೊಂದ್ ಕಡೆ ಟೋಪಿ ಹಾಕೊಳ್ತಾರೆ. ಎಂತ ವೈವಿಧ್ಯಮಯವಾದಂತ ಸಾಂಸ್ಕೃತಿಕ ಸಂಪತ್ತಿದು. ಕೇವಲ ಭಾಷೆ ವೇಷ ಮಾತ್ರ ಅಲ್ಲ, ತಿನ್ನುವಂತ ಆಹಾರ ಕೂಡ ಬದಲಾಗುತ್ತೆ. ಒಂದ್ ಕಡೆ ರಾಗಿ ಮುದ್ದೆ, ಇನ್ನೊಂದ್ ಕಡೆ ರಾಗಿ ರೊಟ್ಟಿ, ಇನ್ನೊಂದ್ ಕಡೆ ಜೋಳದ ರೊಟ್ಟಿ, ಇನ್ನೊಂದ್ ಕಡೆ ಕುಸುಬಲಕ್ಕಿ, ಇನ್ನೊಂದ್ ಕಡೆ ವೈಟ್ ರೈಸ್ ಅಂತ ಹೇಳ್ತೀವಿ. ಈ ಸಂಪತ್ತನ್ನ ಇವತ್ತು ನಾವು ಉಳಿಸ್ಬೇಕಾಗಿದೆ. ಈ ಹಿಂದೂ ಸಮಾಜದ ಸಂಪತ್ತು ಕೇವಲ ಇಲ್ಲಿರ್ತಕ್ಕಂತಹ ದೇವಸ್ಥಾನಗಳು ಮಾತ್ರ ಅಲ್ಲ, ನಾವು ಪ್ರತಿನಿತ್ಯ ನಡೆದುಕೊಳ್ಳುವ ಈ ಜೀವನ ಪದ್ಧತಿ ಇದೆಯಲ್ಲ, ಅದೇ ಹಿಂದೂಯಿಸಮ್ ಇಸ್ ಅ ವೇ ಆಫ್ ಲಿವಿಂಗ್. ನಮ್ಮ ಜೀವನ ಪದ್ಧತಿ ಅದು. ಆ ಜೀವನ ಪದ್ಧತಿಯನ್ನು ನಾವು ಇವತ್ತು ಉಳಿಸಬೇಕಾಗಿದೆ. ಆ ಕೆಲಸ ನಾವು ಇವತ್ತು ಮಾಡಬೇಕಾಗಿದೆ. ಈ ಸಾಂಸ್ಕೃತಿಕ ಸಂಪತ್ತನ್ನು ಉಳಿಸಿದರೆ ಮಾತ್ರ ಭಾರತ ಉಳಿಯುತ್ತೆ ಅನ್ನೋದು ನೆನ್ಪಿಟ್ಕೊಳ್ಳಿ. ಈ ವರ್ಷ ಇನ್ನೊಂದು ಮುಖ್ಯವಾದಂತ ವರ್ಷ, ಒಂದೇ ಮಾತರಮನ್ನ 150ನೇ ವರ್ಷವನ್ನ ಆಚರಿಸ್ತಾ ಇದ್ದೀವಿ. ಯಾವ ಒಂದೇ ಮಾತರಮನ್ನ ಹೇಳ್ಕೊಂಡು ಭಗತ್ ಸಿಂಗ್, ಸುಖದೇವ್, ರಾಜ್ಗುರು, ಚಾಪೇಕರ್ ಬ್ರದರ್ಸ್, ಮದನ್ಲಾಲ್ ಡಿಂಗ್ರಾ, ಅಶ್ವಾಕ್ ಉಲ್ಲಾ ಇವರೆಲ್ಲ ನೇಣಿನ ಆ ಕುಣಿಕೆಗೆ ಮುತ್ತಿಟ್ಟು ಪ್ರಾಣವನ್ನ ಅರ್ಪಣೆ ಮಾಡಿದ್ರು. ಆ ಒಂದೇ ಮಾತರಮನ್ನ 150ನೇ ವರ್ಷವನ್ನ ಆಚರಿಸ್ತಾ ಇದ್ದೇವೆ. ಇವತ್ತು ನಾನು ಪ್ರಾಣ ಕೊಡಬೇಕಾ? ಇಲ್ಲ, ಸುಖವಾಗಿದ್ದೀವಿ. ಆದ್ರೆ ಒಂದು ಮಾತು ನಿಟ್ಕೊಳ್ಳಿ, ಒಂದೇ ಮಾತರಂ ಯಾವ ರೀತಿ ಆಗಬೇಕು ಅಂತ ಹೇಳಿದ್ರೆ, ಮನೆ ಮನೆಯ ಬೀಸುವ ಕಲ್ಲುಗಳಿಂದ, ತೂಗುವ ತೊಟ್ಟಿಲುಗಳಿಂದ, ಮರದ ಸ್ವರದಿಂದ ಒಂದೇ ಮಾತರಂ ಹೊಮ್ಮಬೇಕಾಗಿದೆ. ಹಿಮಾಲಯದ ಶ್ರೇಣಿಗಳಿಂದ ಪ್ರತಿಧ್ವನಿತವಾಗಿ ಒಂದೇ ಮಾತರಂ ಹರಿದು ಬರಬೇಕಾಗಿದೆ. ಶಿವಾಲಯದ ಘಂಟೆ ಜಾಗಟೆಗಳಿಂದ, ಮಠ ಮಂದಿರಗಳ ಭೇರಿ ನಗಾರಿಗಳಿಂದ, ಕಡಲ ತೀರದ ಹೆದ್ದೆರೆಯ ಘರ್ಜನೆಯಿಂದ ಒಂದೇ ಮಾತ್ರ ಹರಿದು ಬರಬೇಕಾಗಿದೆ. ಜರಿ ಜಲಪಾತಗಳ ಘೋರ್ಘರೆತದಿಂದ, ನದಿ ನಾಲಗಳ ಕಲಕಲರವದಿಂದ ಆ ನಾದ ನವನೀತ ತೇಲಿ ಬರಬೇಕಾಗಿದೆ. ಕೆಸರು ಗೆದ್ದೆಗಳಿಂದ, ಗಿರಣಿ ಯಂತ್ರಗಳಿಂದ, ತೆಂಗು ಕಂಗಿನ ಚಾಮರಗಳಿಂದ, ತೆನೆ ಹೊಡೆದ ಪಚ್ಚೆ ಪೈರಿನ ಮೈ ಪುಲಕಿದಿಂದ ಆ ಸಂಗೀತದ ಶ್ರುತಿ ಸ್ಮರಿಸಿ ಬರಬೇಕಾಗಿದೆ. ನೆಲದಾಯಿಯ ಮಕ್ಕಳ ಕುಣಿತ ಕೋಲಾಟದಿಂದ, ಹದಿಯರೆಯ ಯುವಕರ ಹೃದಯ ಗಬ್ಬರದಿಂದ, ಛಾತ್ರವಂದದ ಕ್ಷಾತ್ರ ಕಂಠದಿಂದ ಒಂದೇ ಮಾತ್ರಮನ ಸಂಕೀರ್ತನೆ ಆಗಬೇಕಾಗಿದೆ. ಸೈನಿಕನ ಕೋವಿಯ ಬಾಯಲ್ಲಿ, ಶಿಕ್ಷಕರ ಬೋಧನೆಯಲ್ಲಿ, ಸಂಶೋಧನೆ ಮಾಡುವ ಸಂಶೋಧಕರ ಬಾಯಲ್ಲಿ, ತಾಯಿ ತಂಗಿಯರ ಹಾಡು ಹಸೆಗಳಲ್ಲಿ, ಹೆಣಿಗೆ ಹೊಲಿಗೆಗಳಲ್ಲಿ ಒಂದೇ ಮಾತ್ರ ಸಾಕಾರಗೊಳ್ಳಬೇಕಾಗಿದೆ. ನಾವೆಲ್ಲ ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದೀವೋ ಆ ಕೆಲಸದಲ್ಲಿ ಭಾರತ ಮಾತೆಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ ಅಂತ ಆ ಶ್ರದ್ಧೆಯಿಂದ ನಮ್ಮ ಗುರಿ ದೊಡ್ಡದಾಗಿರಬೇಕು. ಗುರಿ ಏನು? ಭಾರತವನ್ನ 2040ಕ್ಕೆ ವಿಶ್ವಗುರುವನ್ನಾಗಿ ಮಾಡ್ತಕ್ಕಂಥ ಗುರಿ ಇಟ್ಕೊಂಡು ಕೆಲಸ ಮಾಡಬೇಕು. ವಿಶ್ವಗುರು ಬಾಂಬಿಂದಲ್ಲ, ಯಾರೋ ಮೇಲೆ ಏರೋಪ್ಲೇನ್ ತಗೊಂಡು ಹೋಗಿ ಬಾಂಬ್ ಹಾಕೋದ್ರಿಂದ ವಿಶ್ವಗುರು ಅಲ್ಲ. ನಮ್ಮ ಯೋಗ, ನಮ್ಮ ಆಧ್ಯಾತ್ಮ, ನಮ್ಮಲ್ಲಿರುವ ಒಳ್ಳೆತನದಿಂದ ಇಡೀ ವಿಶ್ವ ನಮ್ಮೆಡೆ ಕಾಣ್ತಾ ಇದೆ. ಈಗ ಆ ವಿಶ್ವಕ್ಕೆ ನಮ್ಮೆಡೆ ಅವ್ರು ನೋಡ್ತಾ ಇರ್ಬೇಕಾದ್ರೆ ನಾವು ಅದಕ್ಕೆ ತಯಾರಾಗಿರ್ಬೇಕಲ್ಲ. ಆ ತಯಾರಾಗುವಂತ ಕೆಲಸ ನಾವು ಮಾಡಿದಾಗ ಮಾತ್ರ ಭಾರತ 2040 ಆ ಅಬ್ದುಲ್ ಕಲಾಂ ಅವರ ಕನಸಿದೆಯಲ್ಲ, ಅದು ವಿಶ್ವಗುರು ಆಗೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ ಅನ್ನೋದನ್ನು ಮರಿಬೇಡಿ. ಬಂಧುಗಳೇ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ 100ನೇ ವರ್ಷವನ್ನು ಆಚರಿಸುವಂತಹ ಸಂದರ್ಭದಲ್ಲಿ ಪಂಚ ಪರಿವರ್ತನಾ ಕಾರ್ಯಕ್ರಮವನ್ನು ಹಾಕಿಕೊಂಡಿದೆ. ಸಮಾಜದಲ್ಲಿ ಈ ಪರಿವರ್ತನೆಯಾದರೆ ಹಿಂದುವಾಗಿ ದೇಶದಲ್ಲಿ ಉಳಿತಾನೆ, ಇದು ಸದಾಕಾಲ ಹಿಂದೂ ರಾಷ್ಟ್ರವಾಗೇ ಉಳಿಯುತ್ತೆ ಅಂತಕ್ಕಂಥ ಆ ಪಂಚ ಪರಿವರ್ತನೆಯನ್ನ ಸಮಾಜದಲ್ಲಿ ತರುವಂತ ಕೆಲಸ ಇವತ್ತಾಗಬೇಕಾಗಿದೆ. ಏನದು ಪಂಚ ಪರಿವರ್ತನೆ? ಅದರಲ್ಲಿ ಮುಖ್ಯವಾಗಿ ಮೊದಲನೆಯದು ಸಾಮಾಜಿಕ ಸಾಮರಸ್ಯ. ನಿಮ್ಮ ಜಾತಿ, ನಿಮ್ಮ ಭಾಷೆ ಎಲ್ಲ ಇರಲಿ, ಆದರೆ ನಿಮ್ಮ ಮನೆಯ 4 ಗೋಡೆಯೊಳಗೆ ನಿಮ್ಮ ಜಾತಿ, ನಿಮ್ಮ ಭಾಷೆ ಇರಬೇಕು. ಹೊರಗಡೆ ಬಂದಾಗ ನಾವೆಲ್ಲ ಹಿಂದೂ ಆಗಿರಬೇಕು ಅನ್ನೋದನ್ನು ಮರಿಬೇಡಿ. ರಾಮಾನುಜಾಚಾರ್ಯರು ತಾವು ಸ್ನಾನ ಮಾಡಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅವರ ಬ್ರಾಹ್ಮಣ ಶಿಷ್ಯಂದ್ರನ್ನ ಕರ್ಕೊಂಡು ಹೋಗ್ತಾ ಇದ್ರಂತೆ. ಅದೇ ಗರ್ಭಗುಡಿಯಲ್ಲಿ ಪೂಜೆ ಮಾಡುವಂತ ಸಂದರ್ಭದಲ್ಲಿ ಯಾರು ಸಮಾಜದ ಕಟ್ಟೆ ಕೊನೆಯ ವ್ಯಕ್ತಿ ಅಸ್ಪೃಶ್ಯ ಅಂತ ಹೇಳ್ತಾ ಇದ್ರು, ಅವ್ರನ್ನ ಕರ್ಕೊಂಡು ಪೂಜೆಗೆ ಹೋಗ್ತಾ ಇದ್ರಂತೆ. ಅವ್ರ ಶಿಷ್ಯರು ಕೇಳಿದ್ರಂತೆ, ಯಾಕೆ ಸ್ವಾಮೀಜಿ ಈ ಭೇದ ಭಾವ ಯಾಕೆ? ನೀವು ಸ್ನಾನ ಮಾಡಬೇಕಾದ್ರೆ ಬ್ರಾಹ್ಮಣ ಒಟ್ಟುಗಳನ್ನು ಕರ್ಕೊಂಡು ಹೋಗ್ತೀರಾ, ಗರ್ಭಗುಡಿ ಒಳಗಡೆ ಹೋಗಿ ಪೂಜೆ ಮಾಡಬೇಕಾದ್ರೆ ಯಾರು ಸಮಾಜದ ಅಸ್ಪೃಶ್ಯ ಅಂತ ಹೇಳ್ತಿರೋ ಅವ್ರನ್ನ ಕರ್ಕೊಂಡು ಹೋಗ್ತೀರಾ ಅಂತ ಹೇಳಿದ್ರೆ
ರಾಮಾನುಜಾಚಾರ್ಯರು ಕೊಟ್ಟ ಉತ್ತರವನ್ನು ನೆನಪಿಟ್ಕೊಳ್ಳಿ. ನಾನು ಸ್ನಾನ ಮಾಡಕ್ಕೆ ಹೋದಂತ ಸಂದರ್ಭದಲ್ಲಿ ಮೈಮೇಲಿನ ಕೊಳೆಯನ್ನು ತೆಗೆದುಕೊಳ್ಳಿಕ್ಕೆ ಹೋಗ್ತೀನಿ. ನಾನು ಆ ಗರ್ಭಗುಡಿಯಲ್ಲಿ ಪೂಜೆ ಮಾಡಕ್ಕೆ ಹೋದಂತ ಸಂದರ್ಭದಲ್ಲಿ ಮನಸ್ಸಿನಲ್ಲಿರುವ ಕೊಳಕನ್ನು ತೆಗಿಕ್ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರಂತೆ. ಈ ಸಮಾಜದ ಬದಲಾವಣೆ ಆಗಬೇಕಾಗಿದೆ. 1969ನೇ ಇಸ್ವಿಯಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಒಂದು ಅಧಿವೇಶನ ಉಡುಪಿಯಲ್ಲಿ ನಡೆಯಿತು. ಆ ಉಡುಪಿಯಲ್ಲಿ ನಡೆದಂತ ವಿಶ್ವ ಹಿಂದೂ ಪರಿಷತ್ತಿನ ಅಧಿವೇಶನದ ರೂವಾರಿಯನ್ನ ವಹಿಸಿದಂಥವರು ಪೇಜಾವರದ ಶ್ರೀ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಯವರು. ಅವರು ಆಗ ಒಂದು ಘೋಷಣೆಯನ್ನು ಕೊಟ್ಟರು, ಹಿಂದುವೇ ಸರ್ವ ಸೋದರ, ನಾ ಹಿಂದೂ ಪತಿತೋ ಭವೇತ್ ಅಂತ ಹೇಳಿದ್ರು. ಎಲ್ಲ ಹಿಂದೂಗಳು ಸೋದರರು, ಯಾವುದೇ ಹಿಂದುವಿನಲ್ಲಿ ಮೇಲು ಕೀಳು ಎನ್ನುವ ಭೇದ ಭಾವ ಇಲ್ಲ. ಇದನ್ನ ಸಮಾಜದಲ್ಲಿ ನಾವು ಅಳವಡಿಸಿದಾಗ ಮಾತ್ರ ಹಿಂದೂ ಸಮಾಜ ಸದೃಢವಾಗಿ ನಿಲ್ಲೋದಕ್ಕೆ ಸಾಧ್ಯವಿದೆ. ಈ ಸನಾತನ ಧರ್ಮ, ಈ ಸಂಸ್ಕೃತಿ ಸತತವಾಗಿ ಉಳಿಯೋದಕ್ಕೆ ಸಾಧ್ಯ ಇದೆ. ನಿಮ್ಮ ಭಾಷೆ, ನಿಮ್ಮ ಜಾತಿ, ನಿಮ್ಮ ಆಚರಣೆಗಳೆಲ್ಲ ಮನೆಯ 4 ಗೋಡೆಯೊಳಗೆ. ಹೊರಗಡೆ ಬಂದಾಗ ನಾನೊಬ್ಬ ಹಿಂದೂ, ನಾನು ಸದಾ ಕಾಲ ಗರ್ವದಿಂದ ಹೇಳ್ತೇನೆ ಹಿಂದೂ ಅನ್ನೋದನ್ನು ಕಲಿಬೇಕಾಗಿದೆ. ಇವತ್ತು ಆ ಸಾಮಾಜಿಕ ಸಾಮರಸ್ಯ ಬೇಕಾಗಿದೆ. ಎರಡನೇದು ಕುಟುಂಬ ಪ್ರಬೋಧಿನಿ. ನಮ್ಮ ದೇಶ ನಿಂತಿದ್ದು ಯಾವುದ್ರ ಮೇಲೆ ಅಂತ ಹೇಳಿದ್ರೆ ನಮ್ಮ ಕುಟುಂಬದ ಆಧಾರದ ಮೇಲೆ ನಿಂತಿದ್ದು. ಒಂದು 25 ವರ್ಷದ ಹಿಂದೆ ನಾವೆಲ್ಲ ಕೂಡು ಕುಟುಂಬದಲ್ಲಿದ್ವಿ. ಒಂದೊಂದು ಮನೇಲಿ 15 ಜನ 20 ಜನ ಇರ್ತಾ ಇದ್ವಿ. ಇಲ್ಲ ಎಷ್ಟೋ ಜನ ಹಿರಿಯರಿದಾರ, ಎಲ್ಲ 15-20 ಜನ ಒಂದು ಮನೆಯಲ್ಲಿ ಬೆಳೆದವರು. ಇವತ್ತು ನ್ಯೂಕ್ಲಿಯರ್ ಫ್ಯಾಮಿಲಿ ಆಗ್ಬಿಟ್ಟಿದೆ. ನಾನು, ನನ್ನ ಹೆಂಡತಿ, ನನ್ನ ಮಗು. ಆ ಮಗುನ ಕರ್ಕೊಂಡೋಗಿ ಯಾವುದೋ ಒಂದು ಸಮಾರಂಭಕ್ಕೆ ಕರ್ಕೊಂಡು ಹೋದ್ರೆ ಅಲ್ಲಿ 6ಕ್ಕಿಂತ 7 ಜನ ಇದ್ರೆ ಆ ಮಗು ಅಳೋದಕ್ಕೆ ಪ್ರಾರಂಭ ಮಾಡುತ್ತೆ. ಅಯ್ಯೋ ತುಂಬಾ ಜನ ಇದ್ದಾರೆ, ನಾವು ಮನೆಗೆ ವಾಪಸ್ ಹೋಗ್ತೀವಿ ಅಂತ ಹೇಳುವಂತ ಪರಿಸ್ಥಿತಿ ಬಂದಿದೆ. 20 ಜನ ಒಂದೇ ರೂಮ್ನಲ್ಲಿ ಒಂದು ಬೆಡ್ಶೀಟ್ ಹಾಕೊಂಡು ಮಲ್ಕೊಂಡಂತ ಸಂಸಾರ ನಡೆಸಿದಂತ ಸಮಯ. ಇವತ್ತು ಆ ಕೂಡು ಕುಟುಂಬದಲ್ಲಿ ಇರೋದಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಒಂದು 900 ಚದರಡಿ ಮನೆಯಲ್ಲಿ ನಾವು ಹೇಗೆ ಸ್ವಾಮಿ 20 ಜನ ಇರೋಕ್ಕಾಗತ್ತೆ ಅಂತ ಕೇಳ್ತೀರಾ ನೀವು. ಆದರೆ 3-4 ತಿಂಗಳಿಗೆ ಒಂದ್ಸಲಿ ಇಲ್ಲಿ ಇರ್ತಕ್ಕಂಥ ಹಿಂದೂಗಳೆಲ್ಲ ತಮ್ಮ ಕುಟುಂಬವನ್ನು ಒಂದು ಕಡೆ ಸೇರ್ಸೋಕ್ಕಾಗತ್ತಾ? ಸೇರಿಸ್ಬೇಕಾದ್ರೆ ಒಂದು ಕಾನೂನನ್ನ ಮಾಡಿ, ಮೊಬೈಲನ್ನ ಮನೆಯಲ್ಲಿ ಬಿಟ್ಟು ಬನ್ನಿ ಅಂತ ಹೇಳಿ ಅಷ್ಟೇ. ಮೊಬೈಲನ್ನ ಮನೆಯಲ್ಲಿ ಬಿಟ್ಟು ಎಲ್ಲ ಕುಟುಂಬಸ್ಥರು ಒಂದು ಕಡೆ ಸೇರುವಂಥದ್ದು. ನಿಮ್ಮ ಮಕ್ಕಳಿಗೆ ಅವ್ರ ಸೋದರ ಮಾವ ಯಾರು, ಸೋದರತ್ತೆ ಯಾರು, ಚಿಕ್ಕಪ್ಪ ಯಾರು, ಚಿಕ್ಕಮ್ಮ ಯಾರು, ಆ ಪದದ ಅರ್ಥ ಏನು ಅನ್ನೋದನ್ನಾದ್ರೂ ಹೇಳ್ಕೊಡಿ. ಇಲ್ಲಾಂದ್ರೆ ರಸ್ತೆ ಮೇಲೆ ಹೋಗುವಂತವನು ಅಂಕಲ್ ಆಂಟಿ ಆಗ್ತಾನೆ. ಮನೆಯಲ್ಲಿ ಇರ್ತಕ್ಕಂತಹ ಒಡ ಹುಟ್ಟಿದ ವ್ಯಕ್ತಿಯ ನನ್ನ ಚಿಕ್ಕಪ್ಪ ಚಿಕ್ಕಮ್ಮ ಕೂಡ ಅಂಕಲ್ ಆಂಟಿ ಆದ್ರೆ ಭಾವನೆಗಳು ಎಲ್ಲಿ ಬರುತ್ತೆ ಸ್ವಾಮಿ? ಭಾವನೆಗಳು ಬರೋದಿಲ್ಲ. ಈ ಕೆಲಸವನ್ನು ಮಾಡಿ. ಕುಟುಂಬ ಪ್ರಬೋಧಿನಿಯ ಮುಖ್ಯವಾದಂತ ಕೆಲಸ ಇದು. ಎರಡನೇದು, ಮದುವೆ ಆಗೋದು ಮೋಜಿಗೆ ಅಂತ ತಿಳ್ಕೊಂಡ್ಬಿಟ್ಟಿದೀವಿ ನಾವು. ಮೋಜು ಮಾಡೋದಕ್ಕೆ ಮದುವೆ, ನಮಗೆ ಮಕ್ಕಳು ಬೇಡ ಅನ್ನುವಂಥವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಿಂದೂ ಜನಸಂಖ್ಯೆ ಈಗಾಗಲೇ ಕಮ್ಮಿ ಆಗಿದೆ. ಯಾವುದೇ ದೇಶದ ಸಂತಾನ ಅಭಿವೃದ್ಧಿ ಅನ್ನತಕ್ಕಂಥದ್ದು 2.1ಕ್ಕಿಂತ ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಬರುವಂತ 100 ವರ್ಷದಲ್ಲಿ ಆ ದೇಶದ ಸಂಸ್ಕೃತಿ, ಸಂಸ್ಕಾರ ಎಲ್ಲ ಬದಲಾಗುತ್ತೆ. ಇದನ್ನ ಇವತ್ತು ಯುರೋಪ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ. ಜರ್ಮನಿ ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ಬ್ರಿಟನ್ ಆಗಿರ್ಬೋದು, ಈ ಎಲ್ಲ ದೇಶಗಳಲ್ಲಿ ಅವರ ಸಂತಾನ ಅಭಿವೃದ್ಧಿ, ಮೂಲ ಜನರ ರಿಪ್ರೊಡಕ್ಟಿವ್ ರೇಟ್ 1.5, 1.2 ಇಳಿದಿದೆ. ಅಲ್ಲೆಲ್ಲ ಜನಸಂಖ್ಯೆ ಜಾಸ್ತಿ ಆಗಿದೆ, ಮೂಲ ಜನರೇ ಇಲ್ಲ ಅಲ್ಲಿ. ಜರ್ಮನಿಯಲ್ಲಿ ಜರ್ಮನ್ಸ್ ಇಲ್ಲ, ಹೊರಗಿನಿಂದ ಬಂದು ವಲಸಗಾರರಿದ್ದಾರೆ. ಇವತ್ತು ಹಿಂದೂಗಳು ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಹಿಂದೂಗಳ ಇವತ್ತಿನ ಜನಸಂಖ್ಯೆಯ ವೃದ್ಧಿ ಅನ್ನತಕ್ಕಂಥ 1.9% ಬಂದಿದೆ. ಮುಸಲ್ಮಾನರದು 2.6ರಲ್ಲಿದೆ. ನಮ್ದು 1.9 ಅಂತ ಹೇಳಿದ್ರೆ ಬರುವಂತ 100 ವರ್ಷಗಳಲ್ಲಿ ತುಂಬಾ ಬದಲಾವಣೆಗಳು ಡೆಮೋಗ್ರಫಿಕಲಿ ಆಗೋದಿದೆ. ಈ ಡೆಮೋಗ್ರಫಿ ಚೇಂಜ್ ಆಗದೆ ಇದ್ದಾಗ ನೋಡ್ಕೊಳ್ಬೇಕಾದ್ರೆ ನಾವು ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಮದುವೆ ಮಾಡಿದಾಗ ಅವರ ಸಾಮಾಜಿಕ, ಧಾರ್ಮಿಕ, ರಾಷ್ಟ್ರೀಯ ಕರ್ತವ್ಯ ಏನು ಅನ್ನೋದನ್ನು ತಿಳಿಸ್ಕೊಡ್ಬೇಕಾಗಿದೆ. ಒಂದು ಮನೆಗೆ, ಒಂದು ಕುಟುಂಬಕ್ಕೆ, ಒಂದು ದಂಪತಿಗಳಿಗೆ 2 ಮಕ್ಕಳಾಗಲಿಲ್ಲ ಅಂತ ಹೇಳಿದ್ರೆ ಆ ದೇಶದ, ಆ ಕುಟುಂಬದ ಸಂಸ್ಕೃತಿ ಕೂಡ ನಾಶ ಆಗುತ್ತೆ. ಇದನ್ನ ನಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗಿದೆ. ಇವತ್ತು 2 ಮಕ್ಕಳು ಇರ್ಲಿ, 3ನೇ ಮಗು ಇದ್ರೂ ತೊಂದರೆ ಇಲ್ಲ. ದೇಶಕ್ಕೋಸ್ಕರ ಅವನನ್ನು ಆರ್ಮಿಗೋ ಎಲ್ಲೋ ಆಫೀಸರ್ ಮಾಡಿ ಅವನನ್ನ. ಈ ಕುಟುಂಬದಲ್ಲಿ ವ್ಯತ್ಯಾಸ ಆಗಬೇಕಾಗಿದೆ. ನಮ್ಮ ಜನಸಂಖ್ಯೆಯನ್ನು ನಾವು ನಿಗಾ ಇಡಬೇಕಾದಂತ ಪರಿಸ್ಥಿತಿ ಇವತ್ತು ಬಂದಿದೆ. ಅದರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಇದೇ ಕುಟುಂಬ ಪ್ರಬೋಧನೆ. ಇನ್ನು 3ನೇದು ಸ್ವ, ನನ್ನ ಬಗ್ಗೆ ಸ್ವಬೋಧ, ನಾನು, ನನ್ನದು, ನನ್ನ ಸಂಸ್ಕೃತಿ.
ಇದ್ರ ಬಗ್ಗೆ ನಮ್ಮ ಮಕ್ಕಳಿಗೆ ತಿಳಿಸುವಂತದ್ದಾಗಬೇಕಾಗಿದೆ. ಇವತ್ತು ನಾವು ಟೂರ್ಗೆ ಹೋಗ್ತೀವಿ, ಯಾವುದೋ ರಿಸಾರ್ಟ್ ಅಲ್ಲಿ ಹೋಗಿ 4 ದಿನ ಮಜಾ ಮಾಡ್ಕೊಂಡು ಬರ್ತೀವಿ. ಅದ್ರ ಬದಲು ನಮ್ಮ ಮಕ್ಕಳನ್ನ ಹಂಪಿನೋ ಇಲ್ಲ ಬೇರೆ ಯಾವುದಂತ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಈ ದೇಶದ ಸಂಸ್ಕೃತಿ ಏನು, ಯಾರ್ಯಾರು ಈ ದೇಶವನ್ನು ಆಳಿದ್ರು ಅನ್ನೋದನ್ನು ತೋರಿಸ್ಕೊಡ್ಬೇಕಾಗಿದೆ. ಯಾಕಂದ್ರೆ ಹಿಸ್ಟ್ರಿ ಪುಸ್ತಕದಲ್ಲಿ ಮೊಘಲರ ಆಳ್ವಿಕೆ 25 ಪೇಜ್ ಇದೆ. ಅದೇ ನಮ್ಮ ಹಂಪಿ ವಿಜಯನಗರದ ಸಾಮ್ರಾಜ್ಯ 2 ಪೇಜ್ ಇದೆ ಹಿಸ್ಟ್ರಿ ಬುಕ್ ಅಲ್ಲಿ. ಆ ವ್ಯತ್ಯಾಸ ಏನಿದೆಯೋ ಅದನ್ನು ಸರಿ ಮಾಡಬೇಕಾದ್ರೆ ನಾನು ಮನೆಯಲ್ಲಿದ್ದವನು ಸ್ವಬೋಧ ಆಗಬೇಕಾಗಿದೆ. ನನ್ನ ಸಂಸ್ಕೃತಿ, ನನ್ನ ವಿಚಾರದ ಬಗ್ಗೆ ನಂಬಿಕೆ ಬರುವಂತದ್ದು ನಮ್ಮ ಮಕ್ಕಳಿಗೆ ಮಾಡಬೇಕಾಗಿದೆ. ನಾವು ಮಾಡೋದೆಲ್ಲ ನಂಬಿಕೆ ಅನ್ನೋದನ್ನ ಅಂತ ತುಂಬಾ ಜನ ಹಿಂದೂ ಸಂಸ್ಕೃತಿಯನ್ನು ನಾಶ ಮಾಡಕ್ ಹೋಗ್ತಾ ಇದ್ದಾರೆ. ನಾನು ಒಂದೇ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಮ್ಮ ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ಮಹಿಳೆಗೆ ಮುಟ್ಟಾದ್ರೆ 3 ದಿನ ಹೊರ ಕುಡಿಸ್ತಾ ಇದ್ರು. ಅದನ್ನ ಈ ಫೆಮಿನಿಸ್ಟ್ ಅಂತಿದಾರಲ್ಲ, ಮಹಿಳಾ ಹೋರಾಟಗಾರ್ತಿರು, ಅವರು ನೋಡಿ ಹೆಣ್ಣುಮಕ್ಕಳನ್ನ ಎಷ್ಟು ಕೆಳಮಟ್ಟದಲ್ಲಿ ನೋಡ್ತಾರೆ ಅನ್ನುವಂತ ಒಂದು ಭಾವನೆ ಕೊಟ್ಟಿದ್ರು. 3 ದಿನ ಯಾಕೆ ಹೊರಗೆ ಕುಡಿಸ್ತಾ ಇದ್ದಿದ್ದು ಅಂದ್ರೆ, ತಾಯಿ ಮನೆಯಲ್ಲಿ ಎಲ್ಲ 365 ದಿನ ಕೆಲಸ ಮಾಡ್ತಾ ಇದ್ಲು. ಅವಳಿಗೂ ಒಂದು ವಿಶ್ರಾಂತಿ ಅನ್ನೋದು ಬೇಕಲ್ಲ. ಆ ಮುಟ್ಟಾದಂತ ಸಂದರ್ಭದಲ್ಲಿ ಅವಳ ದೇಹದಲ್ಲೂ ವ್ಯತ್ಯಾಸ ಆಗಿರುತ್ತೆ, ಅವಳ ದೇಹದ ಟೆಂಪರೇಚರ್ ಜಾಸ್ತಿ ಆಗಿರುತ್ತೆ. ಆದ್ರಿಂದ 3 ದಿನ. ಮತ್ತೆ ಆಗ ಈಗ ಇದ್ದಂತಹ ಹೈಜೀನ್ ಇರಲಿಲ್ಲ, ಆರೋಗ್ಯಕರವಾದಂತ ಎಲ್ಲ ಇದು ಇರಲಿಲ್ಲ. ಅದಕ್ಕೋಸ್ಕರ 3 ದಿನ ಅವ್ರಿಗೆ ರೆಸ್ಟ್ ಕೊಡ್ತಾ ಇದ್ದಿದ್ದು. ಇವತ್ತದು ಕೊಡಬೇಕು ಅಂತಿಲ್ಲ, ಯಾಕಂದ್ರೆ ವ್ಯತ್ಯಾಸ ಆಗಿದೆ ಸಮಾಜದಲ್ಲಿ. ಈ ರೀತಿ ನೂರಾರು ವಿಚಾರಗಳು ಇದರಲ್ಲಿದೆ, ಹಿಂದೂ ಜೀವನ ಪದ್ಧತಿಯಲ್ಲಿ. ಪರಿಸರ ಸಂರಕ್ಷಣೆ ಅಂತ ಹೇಳಿದ ತಕ್ಷಣ ಏನು ಮರ ಗಿಡಗಳಿದೆಯೋ ಅದನ್ನು ನಾವು ದೇವರು ಅಂತ ಪೂಜನೆ ಮಾಡ್ತೀವಿ. ನಮ್ಮ ಮಕ್ಕಳು ಹುಟ್ಟಿದಬ್ಬದ ದಿನ ಎಲ್ಲೋ ಒಂದು ಗಿಡ ನೆಡ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಇಲ್ಲ ಪ್ಲಾಸ್ಟಿಕ್ ಹೆಚ್ಚು ಉಪಯೋಗಿಸಬಾರದು, ನಮ್ಮ ಮನೆಯಲ್ಲಿ ಆ ರೀತಿಯಾದಂತಹ ಒಂದು ಕರ್ತವ್ಯವನ್ನು ನಿರ್ವಹಿಸಬೇಕು ಅನ್ನೋದನ್ನು ತರಬೇಕಾಗಿದೆ. ಇನ್ನು ಕೊನೆಯದಾಗಿ ನಾಗರಿಕ ಕರ್ತವ್ಯ, ಸಿವಿಕ್ ರೆಸ್ಪಾನ್ಸಿಬಿಲಿಟೀಸ್. ಏನ್ ಸ್ವಾಮಿ ನಮ್ಮ ಮಕ್ಕಳು ಯಾವುದೋ 1 ವೇ ರೋಡಲ್ಲಿ ಬೇಕಾಬಿಟ್ಟಿ ಗಾಡಿ ಬಿಟ್ಕೊಂಡು ಹೋಗ್ತಾರೆ, ಯಾವುದೋ ಬಸ್ ಸ್ಟಾಪಿನೋ ಇಲ್ಲ ರೈಲ್ವೆ ಸ್ಟೇಷನ್ ಅಲ್ಲಿ ಇರ್ತಕ್ಕಂಥ ಸಾರ್ವಜನಿಕ ಸ್ವತ್ತನ್ನು ನಾಶ ಮಾಡ್ತಾರೆ. ನೆನಪಿಟ್ಕೊಳ್ಳಿ, ಆ ಬಸ್ ಸ್ಟ್ಯಾಂಡ್ ನಲ್ಲಿ ಇರ್ತಕ್ಕಂಥ ಸಾರ್ವಜನಿಕ ಸ್ವತ್ತು ಬೇರೆ ಎಲ್ಲೇ ಪಬ್ಲಿಕ್ ಪ್ರಾಪರ್ಟಿ ಅನ್ನೋದು ನಾನು ನೀವು ದುಡ್ಡು ಕೊಟ್ಟು ಹಾಕಿರುವಂತ ಪಬ್ಲಿಕ್ ಪ್ರಾಪರ್ಟಿ. ಸರ್ಕಾರ ಏನು ಬಿಟ್ಟಿಯಾಗಿ ಎಲ್ಲಿಂದೋ ಗಿಡದಲ್ಲಿ ಹಣ ತೆಗೆದು ಮಾಡುವಂತದ್ದಲ್ಲ, ನಾನು ನೀವು ಕಟ್ಟಿದ ಟ್ಯಾಕ್ಸ್ ಹಣದಿಂದ ಕಟ್ಟಿರ್ತಕ್ಕಂಥದ್ದು. ಅದು ನಾಶ ಆಗ್ತಾ ಇದ್ರೆ ನಾವು ಸುಮ್ಮನೆ ಇರಬೇಕಾಗತ್ತಾ? ನಾವು ನಾಗರಿಕರಾಗಿ ನಮ್ಮ ಕರ್ತವ್ಯವನ್ನು ಮಾಡಬೇಕಲ್ಲ. ಒಂದು ಸ್ಕೂಟರ್ ಅಲ್ಲಿ 4 ಜನ ಹೆಲ್ಮೆಟ್ ಇಲ್ಲದೆ ಹೋದ್ರೆ ಅದು ಎಂತ ದುರಂತಕ್ಕೀಡಾಗುತ್ತೆ ಅಂತ ನಮ್ಮ ಮಕ್ಕಳಿಗೆ ತಿಳಿಸ್ಬೇಕಾಗುತ್ತಲ್ಲ. ಇದನ್ನ ನಾಗರಿಕ ಕರ್ತವ್ಯವನ್ನು ಕೂಡ ನಮ್ಮ ಮಕ್ಕಳಿಗೆ ತಿಳಿಸಬೇಕಾಗಿದೆ. ಈ ಎಲ್ಲ ಪಂಚ ಪರಿವರ್ತನೆಯ ಮೂಲಕ ಸಮಾಜದಲ್ಲಿ ಆಮೂಲಾಗ್ರ ಬದಲಾವಣೆಯನ್ನು ತರುವ ಮೂಲಕ ತಾಯಿ ಭಾರತಿಯನ್ನು ನಾವು ಆರಾಧಿಸೋಣ. ನನ್ನ ಶಿರ ಕಾಶ್ಮೀರ ಇದ್ದಂತೆ, ನನ್ನ ಪಾದಯುಗ್ಮ ಕನ್ಯಾಕುಮಾರಿ ಇದ್ದಂತೆ, ನನ್ನೆರಡು ಬಾವುಗಳು ಹಿಮಾಲಯದ ಶ್ರೇಣಿ ಇದ್ದಂತೆ, ನನ್ನೆರಡು ತೊಡೆಗಳು ಪೂರ್ವ ಪಶ್ಚಿಮ ಘಟ್ಟ ಇದ್ದಂತೆ, ನನ್ನ ಕಟಿವಿಂಧ್ಯ ಇದ್ದಂತೆ, ನಾನು ನಡೆದರೆ ಭಾರತ ನಡೆದಂತೆ, ನಾನು ನುಡಿದರೆ ಭಾರತ ನುಡಿದಂತೆ. ನಾನೇ ಭಾರತ ಆಗಬೇಕಾಗಿದೆ, ನಾನೇ ಶಂಕರ ಆಗಬೇಕಾಗಿದೆ, ನಾನೇ ಮಧ್ವ ಆಗಬೇಕಾಗಿದೆ, ನಾನೇ ಬಸವ ಆಗಬೇಕಾಗಿದೆ, ನಾನೇ ಡಾಕ್ಟರ್ ಅಂಬೇಡ್ಕರ್ ಆಗಬೇಕಾಗಿದೆ ಇವತ್ತು. ಯಾಕಂದ್ರೆ ಇದು ನನಗೆ ಭೂಮಿ ಮಾತ್ರ ಅಲ್ಲ, ಮಾತೃಭೂಮಿ ಅನ್ನೋದನ್ನು ಮರಿಬೇಡಿ. ಭೂಮಿ ಮಾತ್ರ ಅಂತ ಹೇಳಿದ್ರೆ ಅಲ್ಲಿ ಭೋಗದ ವಾಸನೆ ಕಾಣಿಸುತ್ತೆ. ಮಾತೃಭೂಮಿ ಅಂತ ಹೇಳಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜ್ ಕಾಣಿಸ್ತಾನೆ. ಮಾತೃಭೂಮಿ ಅಂತ ಹೇಳಿದ್ರೆ ಯಜ್ಞದಿಂದ ಬರ್ತಕ್ಕಂತ ಜ್ವಾಲೆ ಕಾಣಿಸ್ತದೆ. ಮಾತೃಭೂಮಿ ಅಂತ ಹೇಳಿದ್ರೆ ಆ ಭಗವದ್ಧ್ವಜ ಕಾಣಿಸುತ್ತೆ. ಆ ತಾಯಿಗೋಸ್ಕರ ನಾವು ನೀವು ಜೀವಂತವಾಗಿ ಇರುವಾಗಲೇ ಭಾರತದ ವಿಶ್ವಗುರು ಆಗೋದನ್ನ ನೋಡಬೇಕು ಅಂತಿದ್ರೆ ನಾವು ಆ ದಿಕ್ಕಿನಲ್ಲಿ ಒಟ್ಟಾಗಿ ಹೆಗಲು ಹೆಜ್ಜೆಯನ್ನು ಹಾಕೋಣ. ಅಟಲ್ ಬಿಹಾರಿ ವಾಜಪೇಯಿ ಅವರ ಮಾತುಗಳೊಂದಿಗೆ ನನ್ನ ಮಾತನ್ನು ಮುಗಿಸ್ತೀನಿ. ಭಾರತ್ ಏಕ್ ಜಮೀನ್ ಕಾ ಟುಕड़ा नहीं है, ये जीता जागता राष्ट्र पुरुष है, ये वंदन की भूमि है, ये अभिनंदन की भूमि है, ये तर्पण की भूमि है, ये अर्पण की भूमि है. इसके कंकर कंकर में शंकर है, इसके बिंदु बिंदु में गंगा जल है. हम जिएंगे तो इस देश के लिए जिएंगे, हम मरेंगे तो इस देश के लिए मरेंगे. मरने के बाद जब कोई गंगा नदी में बहती हुई हमारा अस्थियों को सुनेगा तो एक ही आवाज आएगा, भारत माता की जय, भारत माता की जय, भारत माता की जय. ನನ್ನೊಂದಿಗೆ ಎಲ್ಲರೂ ಭಾರತ್ ಮಾತಾ ಕಿ, ಗಂಗಾ ಮಾತಾ ಕಿ, ಗೋ ಮಾತಾ ಕಿ, ಕಾವೇರಿ ಮಾತಾ ಕಿ, ತುಳಸಿ ಮಾತಾ ಕಿ, ಸಿಯಾವರ ರಾಮಚಂದ್ರ ಕಿ, ಪವನ್
ನಡೆಸುತ್ತ ಹನುಮಾನ್ ಕಿ बोलो भारत माता की ಧನ್ಯವಾದಗಳು.